ವೆಲ್ಕಮ್ ಬ್ಯಾಕ್. ಕೊಲೆ ಪ್ರಕರಣ ಒಂದರಲ್ಲಿ ಖ್ಯಾತ ನಟ ದರ್ಶನ್ ಜೈಲು ಸೇರಿದ್ದಾರೆ. ಆತ ಜೈಲಲ್ಲಿ ಹಂಗೆ ಇದ್ರೆ ಸರ್ಕಾರಕ್ಕೆ ಲಾಸು ಅಂತ ಹೇಳಿ ಸಿನಿಮಾ ಕ್ಷೇತ್ರ ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸರ್ಕಾರಕ್ಕೆ. ದರ್ಶನ್ ಜೈಲಲ್ಲೇ ಇದ್ರೆ, ದರ್ಶನ್ ರಿಲೀಸ್ ಆಗದಿದ್ರೆ ಸರ್ಕಾರಕ್ಕೆ ತುಂಬಾ ನಷ್ಟ ಆಗುತ್ತೆ. ಇದೇನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೋ ಏನು? ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗ ಈಗಲೇ ತುಂಬಾ ನಷ್ಟದಲ್ಲಿದೆ, ಹಂಗಂತ ಕೊಲೆಗಾರನ್ನೆಲ್ಲ ರಾಜ್ಯದಲ್ಲಿ ಉಳಿಸ್ಕೋಬೇಕೇನ್ರಿ? ಚಿತ್ರರಂಗ ಉಳಿಯಬೇಕು ಅಂದ್ರೆ ದರ್ಶನ್ ಬೇಗ ರಿಲೀಸ್ ಆಗಬೇಕು. ದರ್ಶನ್ ಸಿನಿಮಾಗಳು ಚೆನ್ನಾಗಿ ಓಡ್ತವೆ, ಹಂಗಂತ ನಿರ್ಮಾಪಕರಿಗೆ ಒಂದಷ್ಟು ಹಣ ಕೂಡ ಬರುತ್ತೆ. ಹಣ ಬರುತ್ತೆ ಅನ್ನೋ ಕಾರಣಕ್ಕೆ ಬೇಲ್ ಕೊಡಕ್ಕಾಗುತ್ತೇನು? ನಿರ್ಮಾಪಕರು ಉಳಿಯಬೇಕು ಅಂದ್ರೆ ದರ್ಶನ್ ರಿಲೀಸ್ ಆಗಬೇಕು. ರೇಣುಕಾ ಸ್ವಾಮಿ ಹೆಂಡತಿ ಮಕ್ಕಳು ಹೊಟ್ಟೆಗೆ ಕಲ್ಲಿಟ್ಕೊಂಡೇನು ಜೀವನ ಸಾಗಿಸ್ಬೇಕಾ? ಅಲ್ಲ, ನೇಣ ಹಾಕೊಂಡು ಸಾಯ್ಬೇಕಾ? ನ್ಯಾಯ ಬೇಡವೇನು? ದರ್ಶನ್ ಸಿನಿಮಾ ಮಾಡಿದ್ರೆ ಸಿನಿಮಾ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ. ಇದ್ದಿದ್ದೊಬ್ಬ ಮಗ ದುಡ್ಕೊಂಡು ನಮ್ಮನ್ನೆಲ್ಲ ಸಾಕ್ತಾ ಇದ್ದ, ಮಗನ ಕೊಂದು ಹಾಕಿದ್ರಲ್ಲ ಅಂತ ಹೇಳಿ ಆ ರೇಣುಕಾ ಸ್ವಾಮಿ ತಾಯಿ ತಲೆ ಚೆಚ್ಕತ್ತಿದ್ದಾಳೆ. ಸರ್ಕಾರಕ್ಕೂ ನಷ್ಟ ಉಂಟಾಗುತ್ತೆ. ಹಾಗಾಗಿ ದಯವಿಟ್ಟು ಆತನನ್ನ ಜೈಲಿನಿಂದ ಜೈಲು ಪಾಲಾಗಿರುವಂತಹ ದರ್ಶನ್ ಅಲ್ಲಿಂದ ಹೊರಗೆ ಬರುವಂತೆ ಮಾಡಿ. ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿದ ಕಾರಣ ಜೈಲಲ್ಲಿ ದರ್ಶನ್ ರಿಲೀಸ್ ಆಗದಿದ್ರೆ ಸರ್ಕಾರಕ್ಕೆ ಲಾಸು. ಈಗ ಉಮೇಶ್ ರೆಡ್ಡಿ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಆತ ಏನಾದರೂ ರಾಜ್ಯದಲ್ಲಿದ್ದರೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರುತ್ತೆ ಅಂತ ಅನ್ಕೊಳ್ಳಿ. ಹಂಗಂತ ಉಮೇಶ್ ರೆಡ್ಡಿಗೆ ಜಾಮೀನು ಕೊಟ್ಟು ರಾಜ್ಯಕ್ಕೆ ವಾಪಸ್ ಕರ್ಕೊಬರಕ್ಕಾಗುತ್ತೇನ್ರಿ? ವೀರಪ್ಪನು ತಮಿಳುನಾಡು ಸರ್ಕಾರಕ್ಕೆ ಲಾಭ ತಂದು ಕೊಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ವೀರಪ್ಪನನ್ನ ಹುತಾತ್ಮ ಅಂತ ಹೇಳೋದಕ್ಕಾಗುತ್ತಾ? ಆಗಲ್ಲ. ಕಳಂಕ ಮೆತ್ಕೊಂಡಿರೋದು ಕೊಲೆ ಕೇಸು. ಆತ ನಟ ಆದ್ರೇನು, ಮತ್ತೊಬ್ಬ ರಾಜಕಾರಣಿ ಆದ್ರೇನು, ಇನ್ನೊಬ್ಬ ದೇಶ ಕಾಯುವಂತಹ ಸೈನಿಕ ಆದ್ರೇನು, ತಪ್ಪೇ ಅಲ್ವೇನ್ರಿ? ನಿರ್ಮಾಪಕರ ಸಂಘ ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಂತೆ. ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗ ಈಗಲೇ ತುಂಬಾ ನಷ್ಟದಲ್ಲಿದೆ. ಚಿತ್ರರಂಗ ಉಳಿಯಬೇಕು ಅಂದರೆ ದರ್ಶನ್ ಬೇಗ ರಿಲೀಸ್ ಆಗಬೇಕು ಅಂತ ಹೇಳ್ತಿದ್ದಾರೆ ಹೊರತಾಗಿ ಚಿತ್ರರಂಗ ಉಳಿಬೇಕು ಅಂದರೆ ಹೆಚ್ಚು ಕನ್ನಡ ಚಿತ್ರವನ್ನು ಕನ್ನಡಿಗರು ನೋಡಬೇಕು ಅಂತ ಹೇಳ್ತಿಲ್ಲ. ಒಳ್ಳೆ ಕಥೆಗಳು ಬರಬೇಕು ಅಂತ ಹೇಳ್ತಿಲ್ಲ. ಒಟ್ಟಿನಲ್ಲಿ ಜೈಲಿನಿಂದ, ಪರಪ್ಪನ ಅಗ್ರಹಾರದಿಂದ ಈಗ ವಿಚಾರಣಾಧೀನ ಕೈದಿಯಾಗಿರ್ತಕ್ಕಂತಹ ದರ್ಶನ್ ಆದಷ್ಟು ಬೇಗ ಸಿನಿಮಾ ರಂಗಕ್ಕೆ ಬಂದುಬಿಡಬೇಕು. ನಿರ್ಮಾಣ ಹೆಚ್ಚಾಗಬೇಕು. ನಿರ್ಮಾಣ ಹೆಚ್ಚಾದರೆ ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಹೆಚ್ಚಾಗಿ ಬರುತ್ತೆ, ನಿಮ್ಮ ಖಜಾನೆನೂ ತುಂಬುತ್ತೆ. ಹಾಗಾಗಿ ಕೊಲೆ ಕೇಸ್ನಲ್ಲಿ ಒಳಗೋಗಿರೋ ದರ್ಶನಿಗೆ ಆದಷ್ಟು ಬೇಗ ಬೇಲ್ ಕೊಟ್ಟು ಕಳಿಸಿ. ಇದನ್ನೆಲ್ಲವೂ ಕೂಡ ಕೋರ್ಟ್ ಗಮನಿಸುತ್ತೆ. ಹುಡುಗಾಟ ಅನ್ಕೊಂಡಿದ್ದೀರೇನು? ನ್ಯಾಯಾಲಯ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಷನ್ ಕೂಡ ನಿಮ್ಮ ಹೈಡ್ರಾಮಾಗಳನ್ನು ಗಮನಿಸುತ್ತೆ. ನಾಳೆ ದಿನ ನಿಮ್ಮ ಈ ಹೇಳಿಕೆಗಳೇ ದರ್ಶನ್ ಮತ್ತೆ ಕಂಟಕ ಆಗೋ ಸಾಧ್ಯತೆಗಳಿದ್ದಾವೆ. ಎಚ್ಚರಿಕೆಯಿಂದ ಮಾತನಾಡಿ ಮಿಸ್ಟರ್ ನಿರ್ಮಾಪಕರೇ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.